ಹಾಯ್ ಸ್ನೇಹಿತರೆ, ನಾನು ಕೃಷ್ಣ ರಾಠೋಡ್. ಸ್ನೇಹಿತರೆ, ಇಂದು ನಾನು ಪಾರ್ಟ್ 3 ವಿಡಿಯೋವನ್ನು ಚರ್ಚೆ ಮಾಡ್ತಾ ಹೋಗ್ತೇನೆ. ತಾವು ನಮ್ಮ ಚಾನಲಲ್ಲಿ ಯಾರಾದರೂ ಹೊಸಬ್ರಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಪಕ್ಕದಲ್ಲಿರುವಂಥ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡ್ಕೊಳ್ಳಿ ಸ್ನೇಹಿತರೆ. ಇವತ್ತಿನ ಮೊದಲ ಪ್ರಶ್ನೆ ಹೀಗಿದೆ: ರಾಷ್ಟ್ರೀಯ ಅಭಿವೃದ್ಧಿ ಮಂಡಳಿಯನ್ನು ಡ್ಯಾಶ್ ರಂದು ಸ್ಥಾಪಿಸಲಾಯಿತು? ಆಪ್ಷನ್ಸ್ ಎ ಮಾರ್ಚ್ 1952, ಆಪ್ಷನ್ಸ್ ಬಿ ಆಗಸ್ಟ್ 1952, ಆಪ್ಷನ್ ಸಿ ಜೂನ್ 1952, ಆಪ್ಷನ್ ಡಿ ಅಕ್ಟೋಬರ್ 1952. ಯಾವಾಗ ರಾಷ್ಟ್ರೀಯ ಅಭಿವೃದ್ಧಿ ಮಂಡಳಿಯನ್ನು ಸ್ಥಾಪಿಸಲಾಯಿತು ಸ್ನೇಹಿತರೆ? ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ಸ್ ಬಿ ಆಗಸ್ಟ್ 1952. ರಾಷ್ಟ್ರೀಯ ಅಭಿವೃದ್ಧಿ ಮಂಡಳಿ ಅಂದರೆ ನ್ಯಾಷನಲ್ ಡೆವಲಪ್ಮೆಂಟ್ ಕೌನ್ಸಿಲ್, ಇಂಗ್ಲೀಷ್ನಲ್ಲಿ ನ್ಯಾಷನಲ್ ಡೆವಲಪ್ಮೆಂಟ್ ಕೌನ್ಸಿಲ್ ಅಂದರೆ NDC. ಇದನ್ನು 1952 ಆಗಸ್ಟ್ 6ರಂದು ಸ್ಥಾಪನೆ ಮಾಡಲಾಯಿತು. ಯಾವಾಗ? ಆಗಸ್ಟ್ 6ರಂದು ಸ್ಥಾಪನೆ ಮಾಡಲಾಗಿರುವಂಥದ್ದು. ಇದರ ಮುಖ್ಯವಾದ ಉದ್ದೇಶ ಏನಾಗಿತ್ತು ಅಂತ ಕೇಳಿದಾಗ, ಪಂಚವಾರ್ಷಿಕ ಯೋಜನೆಗಳನ್ನು ತಯಾರಿಸುವ ಸಂದರ್ಭದಲ್ಲಿ ರಾಷ್ಟ್ರಕ್ಕೆ ಬೇಕಾದ ಸಂಪನ್ಮೂಲಗಳ ಬಗ್ಗೆ ಯೋಜನಾ ಆಯೋಗಕ್ಕೆ ಸಹಕರಿಸುವುದಾಗಿದೆ. ದೇಶದ ಪ್ರಧಾನಮಂತ್ರಿಗಳು ಈ ಮಂಡಳಿಯ ಮುಖ್ಯ ಕಾರ್ಯನಿರ್ವಾಹಕ ಏಜೆನ್ಸಿ ಆಗಿರುವಂಥದ್ದು. ಈ ರಾಷ್ಟ್ರೀಯ ಅಭಿವೃದ್ಧಿ ಮಂಡಳಿಯ ಅಧ್ಯಕ್ಷರು ಯಾರಾಗಿರ್ತಾರೆ ಅಂತ ಕೇಳಿದಾಗ ಪ್ರಧಾನಮಂತ್ರಿಗಳು ಆಗಿರ್ತಾರೆ. ನೆಕ್ಸ್ಟ್ ಎರಡನೇ ಪ್ರಶ್ನೆ ಹೀಗಿದೆ ಸ್ನೇಹಿತರೆ: ಕೆಳಗಿನವುಗಳಲ್ಲಿ ಯಾವುದು 2011ರ ಜನಗಣತಿಯ ಪ್ರಕಾರ ಕರ್ನಾಟಕದಲ್ಲಿ ಅತ್ಯಧಿಕ ಜನಸಾಂದ್ರತೆಯನ್ನು ಹೊಂದಿರುವಂಥದ್ದು? ಆಪ್ಷನ್ ಎ ಮೈಸೂರು, ಆಪ್ಷನ್ ಬಿ ದಾವಣಗೆರೆ, ಆಪ್ಷನ್ ಸಿ ಧಾರವಾಡ, ಆಪ್ಷನ್ ಡಿ ದಕ್ಷಿಣ ಕನ್ನಡ. ಯಾವುದು ಸ್ನೇಹಿತರೆ? 2011ರ ಜನಗಣತಿ ಪ್ರಕಾರ ಕರ್ನಾಟಕದಲ್ಲಿ ಅತ್ಯಧಿಕ ಜನಸಾಂದ್ರತೆ ಹೊಂದಿರುವಂತಹ ಜಿಲ್ಲೆ ಯಾವುದು? ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ಸ್ ಡಿ ದಕ್ಷಿಣ ಕನ್ನಡ. ಭಾರತ ಸ್ವಾತಂತ್ರ್ಯ ನಂತರ 1951ರಲ್ಲಿ ಮೊದಲ ಜನಗಣತಿ ನಡೀತದ. ಯಾವಾಗ ನಡೀತದ? 1951ರಲ್ಲಿ ಸ್ವಾತಂತ್ರ್ಯ ಬಂದ ನಂತರ ಮೊದಲ ಜನಗಣತಿ ನಡೀತದ. ಆದರೆ ಇದು ಕರ್ನಾಟಕದಲ್ಲಿ ಈ ಜನಗಣತಿ ಆಗಲ್ಲ. ಕರ್ನಾಟಕದಲ್ಲಿ ಯಾವಾಗ ಆಗ್ತದೆ ಜನಗಣತಿ? 1961ರಲ್ಲಿ ಕರ್ನಾಟಕದಲ್ಲಿ ಜನಗಣತಿ ಮಾಡಲಾಗ್ತದೆ. ಯಾಕೆ ಮಾಡಲಾಗ್ತದೆ ಆವಾಗ ಅಂತ ಕೇಳಿದಾಗ, 1956ರಲ್ಲಿ ಕರ್ನಾಟಕದ ಏಕೀಕರಣ ಆಗ್ತದೆ. ನಂತರ ವಿಶಾಲ ಮೈಸೂರು ರಾಜ್ಯ ಉದಯವಾಗ್ತದೆ. ಆರಂಭದಲ್ಲಿ ಕೇವಲ 10 ಜಿಲ್ಲೆಗಳನ್ನು ಒಳಗೊಂಡ ಮೈಸೂರು ರಾಜ್ಯವು 1956ರ ಏಕೀಕರಣ ನಂತರ 18 ಜಿಲ್ಲೆಗಳನ್ನು ಒಳಗೊಂಡು ವಿಶಾಲ ಮೈಸೂರು ರಾಜ್ಯವಾಗ್ತದೆ. ಹೌದಾ? ನೋಡ್ರಿ, ಭಾರತದಲ್ಲಿ ಮೊದಲ ಬಾರಿಗೆ ಸ್ವತಂತ್ರ ನಂತರ ಜನಗಣತಿ ಯಾವಾಗ ಆಗ್ತದೆ? 1951ರಲ್ಲಿ ಆಗ್ತದೆ. ಕರ್ನಾಟಕದಲ್ಲಿ ಮೊದಲಿಗೆ ಜನಗಣತಿ ಯಾವಾಗ ಆಗ್ತದೆ? 1961ರಲ್ಲಿ. ಹೌದಾ? ನೆಕ್ಸ್ಟ್ ನೋಡ್ರಿ, ಇಲ್ಲಿ ಕರ್ನಾಟಕದಲ್ಲಿ ಅತ್ಯಧಿಕ ಜನಸಾಂದ್ರತೆ ಹೊಂದಿರುವಂಥ ಜಿಲ್ಲೆ ಯಾವುದು? ದಕ್ಷಿಣ ಕನ್ನಡ. ನೆಕ್ಸ್ಟ್ ಸ್ನೇಹಿತರೆ, ಮೂರನೆಯ ಪ್ರಶ್ನೆ ಹೀಗಿದೆ: ಕರ್ನಾಟಕದ ಸುಪ್ರಸಿದ್ಧ ಅಗ್ರಹಾರಗಳು? ಆಪ್ಷನ್ಸ್ ಎ ನಾಗಾವಿ, ಲಕ್ಕುಂಡಿ, ಸಾಲೋಟಗಿ, ಹರಿಹರಪುರ, ಆಪ್ಷನ್ಸ್ ಬಿ ಹಂಪಿ, ಬೇಲೂರು, ಮೈಸೂರು, ಮಾಗಡಿ, ಆಪ್ಷನ್ ಸಿ ಬಾದಾಮಿ, ಬಿಜಾಪುರ, ನಳಂದ, ವಿಕ್ರಮಶಿಲಾ, ಆಪ್ಷನ್ ಡಿ ಕಡಿಯೂರು, ಶ್ರವಣಬೆಳಗೊಳ, ವೆಂಗಿ, ಕಲ್ಯಾಣ. ನೋಡ್ರಿ ಸ್ನೇಹಿತರೆ, ಯಾವುದು ಇದರಲ್ಲಿ ಕರ್ನಾಟಕದ ಸುಪ್ರಸಿದ್ಧ ಅಗ್ರಹಾರಗಳು? ಯಾವುದು ಇಲ್ಲಿ ಸರಿಯಾದ ಉತ್ತರ? ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ಸ್ ಎ ನಾಗಾವಿ, ಲಕ್ಕುಂಡಿ, ಸಾಲೋಟಗಿ, ಹರಿಹರಪುರ. ಇವು ಕರ್ನಾಟಕದ ಸುಪ್ರಸಿದ್ಧ ಅಗ್ರಹಾರಗಳು. ನೋಡ್ರಿ, ಅಗ್ರಹಾರ ಅಂದರೆ ಏನಂತ ಕೇಳಿದಾಗ, ಆ ಬ್ರಾಹ್ಮಣರಿಗೆ ದಾನವಾಗಿ ಕೊಡಲಾದ ಹಳ್ಳಿ ಅಥವಾ ಹಳ್ಳಿಯ ಒಂದು ಭಾಗ. ನೋಡ್ರಿ, ಅಗ್ರಹಾರ ಅಂದರೆ ಏನಂತ ಕೇಳಿದಾಗ, ಬ್ರಾಹ್ಮಣರಿಗೆ ದಾನವಾಗಿ ಕೊಡಲಾದ ಹಳ್ಳಿ ಅಥವಾ ಹಳ್ಳಿಯ ಒಂದು ಭಾಗ. ಅದರ ಸ್ವಾಮ್ಯವು ಅಲ್ಲಿ ವಾಸಿಸುವ ಬ್ರಾಹ್ಮಣರಿಗೆ ಸೇರುವಂಥದ್ದು. ನೋಡ್ರಿ, ಅಗ್ರಹಾರ ಅಂದರೆ ಏನಪ್ಪ ಅಂದ್ರೆ ಕೇವಲ ಬ್ರಾಹ್ಮಣರಿಗೆ ಮಾತ್ರ ಸೇರಿರುವಂಥದ್ದು. ಅಗ್ರಹಾರಗಳಲ್ಲಿ ಬ್ರಾಹ್ಮಣರ ಜೊತೆಗೆ ಇತರ ಜಾತಿಯವರು ಇರುತ್ತಿದ್ದರೆಂದು ಕೆಲವು ವಿದ್ವಾಂಸರು ಅಭಿಪ್ರಾಯ ಪಡ್ತಾರೆ. ಅಗ್ರಹಾರಗಳಲ್ಲಿ ವಾಸಿಸುವ ಜನಗಳಿಗೆ ಮಹಾಜನಗಳೆಂದು ಹೆಸರು. ಏನೇನು ಹೆಸರು? ಮಹಾಜನ ಎಂದು ಹೆಸರು. ನೋಡ್ರಿ, ಅಗ್ರಹಾರದಲ್ಲಿ ವಾಸಿಸುವಂಥ ಜನರಿಗೆ ಏನೆಂದು ಕರೆಯಲಾಗ್ತಿತ್ತು? ಮಹಾಜನಗಳೆಂದು ಹೆಸರಿತ್ತು. ನೆಕ್ಸ್ಟ್ ಸ್ನೇಹಿತರೆ, ನಾಲ್ಕನೇ ಪ್ರಶ್ನೆ ಹೀಗಿದೆ: ಕೆಳಗಿನ ಯಾವ ಜೋಡಿಯು ಸರಿಯಾಗಿ ಹೊಂದಾಣಿಕೆಯಾಗುವುದಿಲ್ಲ? ಕೆಳಗಿನ ಯಾವ ಜೋಡಿ ಸರಿಯಾಗಿ ಹೊಂದಾಣಿಕೆಯಾಗುವುದಿಲ್ಲ? ನೋಡ್ರಿ, ಒಂದು ಸೈಡಿಗೆ ಜಲಪಾತ ಕೊಟ್ಟ, ಇನ್ನೊಂದು ಸೈಡಿಗೆ ನದಿ ಕೊಟ್ಟಾನ.
ಆಪ್ಷನ್ ಸಿ ಬೂದ್ಘಾಗ್ ಮಹಾನದಿ, ಆಪ್ಷನ್ ಬಿ ಧುವಂಧರ್ ನರ್ಮದಾ ನದಿ, ಆಪ್ಷನ್ ಸಿ ದೂಧ್ ಸಾಗರ ಮಾಂಡೋವಿ, ಆಪ್ಷನ್ ಡಿ ಗೋಕಾಕ್ ಘಟಪ್ರಭಾ. ನೋಡ್ರಿ ಯಾವ ಜಲಪಾತ ಯಾವ ನದಿಗೆ ಸಂಬಂಧಪಟ್ಟಿರುವಂಥದ್ದು ಕೊಟ್ಟಾನಿಲ್ಲಿ. ಅದರಲ್ಲಿ ಒಂದು ತಪ್ಪಿದೆ. ಯಾವುದು ತಪ್ಪಿರುವಂಥದ್ದು ಇದರಲ್ಲಿ? ಇಲ್ಲಿ ತಪ್ಪಿರುವಂಥದ್ದು ಯಾವುದು ಅಂತ ಕೇಳಿದಾಗ ಬೂದ್ಘಾಗ್ ಇದು ಮಹಾನದಿಯಿಂದ ನಿರ್ಮಾಣವಾದಂಥ ಜಲಪಾತ ಅಲ್ಲ. ಇಲ್ಲಿ ಧುವಂಧರ್ ಜಲಪಾತ ನರ್ಮದಾ ನದಿಯಿಂದ ನಿರ್ಮಾಣವಾಗಿರುವಂಥದ್ದು. ದೂಧ್ ಸಾಗರ್ ಜಲಪಾತ ಇದು ಮಾಂಡವಿ ನದಿಯಿಂದ, ಗೋಕಾಕ್ ಫಾಲ್ಸ್ ಇದು ಘಟಪ್ರಭಾ ನದಿಯಿಂದ ನಿರ್ಮಾಣವಾಗಿರುವಂಥದ್ದು. ನೆಕ್ಸ್ಟ್ ಸ್ನೇಹಿತರೆ, 5ನೇ ಪ್ರಶ್ನೆ ಹೀಗಿದೆ: ಸಿಂಧೂ ಕಣಿವೆ ನಗರಗಳು ಕೋಲಾರ ಮತ್ತು ಹಟ್ಟಿ ಚಿನ್ನದ ಗಣಿಗಳಿಂದ ಚಿನ್ನವನ್ನು ಪಡೆಯುತ್ತಿದ್ದವು ಎಂಬುದಾಗಿ ಅಭಿಪ್ರಾಯ ವ್ಯಕ್ತಪಡಿಸಿದವರು ಯಾರು? ಆಪ್ಷನ್ ಸಿ SR ರಾವ್, ಆಪ್ಷನ್ ಬಿ ಎ ಸುಂದರ್, ಆಪ್ಷನ್ ಸಿ DD ಕೋಸಂಬಿ, ಆಪ್ಷನ್ ಡಿ BR ಗೋಪಾಲ. ಯಾರು ಸ್ನೇಹಿತರೆ ಇಲ್ಲಿ ಸರಿಯಾದ ಉತ್ತರ? ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ಸ್ ಎ. ಈ SR ರಾವ್ರವರ ಅಭಿಪ್ರಾಯ ಏನು ವ್ಯಕ್ತಪಡಿಸ್ತಾರೆ ಅಂತ ಕೇಳಿದಾಗ, ಸಿಂಧೂ ಕಣಿವೆ ನಗರಗಳು ಕೋಲಾರ ಹಟ್ಟಿ ಚಿನ್ನದ ಗಣಿಗಳಿಂದ ಚಿನ್ನವನ್ನು ಪಡೆಯುತ್ತಿದ್ದವು ಎಂಬುದಾಗಿ ಇವರು ಅಭಿಪ್ರಾಯವನ್ನು ವ್ಯಕ್ತಪಡಿಸಿರುವಂಥವರು. ಈ SR ರಾವ್ರ ಪೂರ್ಣ ಹೆಸರು ಏನು ಅಂತ ಕೇಳಿದಾಗ ಶಿಕಾರಿಪುರ ರಂಗನಾಥ್ ರಾವ್. ನೆಕ್ಸ್ಟ್ 6ನೇ ಪ್ರಶ್ನೆ ಹೀಗಿದೆ ಸ್ನೇಹಿತರೆ: ಈ ಕೆಳಗಿನವುಗಳಲ್ಲಿ ಯಾವುದು ಭಾರತೀಯ ಸಂವಿಧಾನದ ವಿನೂತನ ಲಕ್ಷಣವೆಂದು ವಿವರಿಸಲ್ಪಟ್ಟಿದೆ? ಆಪ್ಷನ್ ಸಿ ಮೂಲಭೂತ ಹಕ್ಕುಗಳು, ಆಪ್ಷನ್ ಬಿ ರಾಜನೀತಿ ನಿರ್ದೇಶಕ ತತ್ವಗಳು, ಆಪ್ಷನ್ ಸಿ ಮೂಲಭೂತ ಕರ್ತವ್ಯಗಳು, ಆಪ್ಷನ್ ಡಿ ಸಂವಿಧಾನದ ಪರಿಹಾರಾತ್ಮಕ ಹಕ್ಕುಗಳು. ಯಾವುದು ಸ್ನೇಹಿತರೆ ಇಲ್ಲಿ ಸರಿಯಾದ ಉತ್ತರ? ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ಸ್ ಬಿ. ಆಪ್ಷನ್ ಬಿ ರಾಜನೀತಿ ನಿರ್ದೇಶಕ ತತ್ವಗಳು. ಭಾರತ ಸಂವಿಧಾನದ 4ನೇ ಭಾಗದಲ್ಲಿರುವ 36ರಿಂದ 51ನೇ ವಿಧಿವರೆಗೆ ರಾಜನೀತಿ ನಿರ್ದೇಶಕ ತತ್ವಗಳ ಬಗ್ಗೆ ವಿವರಿಸಲಾಗ್ತದೆ. ಇವುಗಳನ್ನು ಐರಿಷ್ ಸಂವಿಧಾನದಿಂದ ಎರವಲು ಪಡೆಯಲಾಗಿದೆ. ಯಾವ ಸಂವಿಧಾನದಿಂದ? ಐರಿಷ್ ಸಂವಿಧಾನ ಅಥವಾ ಐರ್ಲೆಂಡ್ ಸಂವಿಧಾನದಿಂದ ಇದನ್ನು ಎರವಲು ಪಡೆಯಲಾಗಿರುವಂಥದ್ದು. ಇಲ್ಲಿ ನೋಡ್ರಿ, ರಾಜನೀತಿ ನಿರ್ದೇಶಕ ತತ್ವಗಳು ಭಾರತೀಯ ಸಂವಿಧಾನದ ವಿನೂತನ ಲಕ್ಷಣವೆಂದು ವಿವರಿಸಲ್ಪಡುವಂಥದ್ದು. 7ನೇ ಪ್ರಶ್ನೆ ಹೀಗಿದೆ ಸ್ನೇಹಿತರೆ: ಉದಾರೀಕೃತ ವಿನಿಮಯ ದರ ನಿರ್ವಹಣಾ ವ್ಯವಸ್ಥೆಯನ್ನು ಯಾವಾಗ ಸ್ಥಾಪಿಸಲಾಯಿತು? ಆಪ್ಷನ್ ಸಿ ಏಪ್ರಿಲ್ 1991, ಆಪ್ಷನ್ ಬಿ ಏಪ್ರಿಲ್ 1993, ಆಪ್ಷನ್ ಸಿ ಮಾರ್ಚ್ 1992, ಆಪ್ಷನ್ ಡಿ ಏಪ್ರಿಲ್ 1995. ಯಾವಾಗ ಸ್ನೇಹಿತರೆ ಈ ಉದಾರೀಕೃತ ವಿನಿಮಯ ದರ ನಿರ್ವಹಣಾ ವ್ಯವಸ್ಥೆಯನ್ನು ಯಾವಾಗ ಸ್ಥಾಪಿಸಲಾಗಿರುವಂಥದ್ದು? ಇಲ್ಲಿ ಸರಿಯಾದ ಉತ್ತರ ಮಾರ್ಚ್ 1992ರಲ್ಲಿ. 1992 ಮಾರ್ಚ್ನಲ್ಲಿ ಇದನ್ನು ಸ್ಥಾಪನೆ ಮಾಡಲಾಗಿರುವಂಥದ್ದು. ಈ ಪದ್ಧತಿ ದ್ವಂದ್ವ ವಿನಿಮಯ ದರಗಳನ್ನು ಹೊಂದಿರುವಂಥದ್ದು. ದ್ವಂದ್ವ ವಿನಿಮಯ ದರಗಳನ್ನು ಹೊಂದಿರುವಂಥದ್ದು ಯಾವುದು? ಉದಾರೀಕೃತ ವಿನಿಮಯ ದರ. ಅವು ಯಾವ್ಯಾವ ಅಂತ ಕೇಳಿದಾಗ, ಒಂದು ಅಧಿಕೃತ ವಿನಿಮಯ ದರ, ಇನ್ನೊಂದು ಮಾರುಕಟ್ಟೆಯ ವಿನಿಮಯ ದರ. ಇಲ್ಲಿ ಅಧಿಕೃತ ವಿನಿಮಯ ದರ ಅಂದರೆ ಏನಂತ ಕೇಳಿದಾಗ RBI ನಿರ್ಧರಿಸುವ ವಿನಿಮಯ ದರ. ಈ ದರದ ಆಧಾರದಲ್ಲಿ ಪಡೆಯುವ ರಫ್ತು ಗಳಿಕೆಯಲ್ಲಿ 40% ಭಾಗವನ್ನು ವಿನಿಮಯ ಮಾಡಬೇಕಾಗ್ತದೆ. ಉಳಿದ ಭಾಗವಾದ 60% ಮಾರುಕಟ್ಟೆ ನಿರ್ಧರಿತ ವಿನಿಮಯ ದರದಲ್ಲಿ ಪರಿವರ್ತನೆ ಮಾಡಬೇಕಾಗ್ತದೆ. ಇದನ್ನು ಭಾಗಶಃ ಪರಿವರ್ತನೆ ಅಂತಾರೆ. 9ನೇ ಪ್ರಶ್ನೆ ಹೀಗಿದೆ ಸ್ನೇಹಿತರೆ: ಹೈದರಾಲಿ ವಿರುದ್ಧ ಹೋರಾಡಿದ ಚಿತ್ರದುರ್ಗದ ನಾಯಕ ಯಾರು? ಆಪ್ಷನ್ ಸಿ ಮೊದಲ ಮದಕರಿ ನಾಯಕ, ಆಪ್ಷನ್ ಬಿ 2ನೇ ಮದಕರಿ ನಾಯಕ, ಆಪ್ಷನ್ ಸಿ 3ನೇ ಮದಕರಿ ನಾಯಕ, ಆಪ್ಷನ್ ಡಿ 5ನೇ ಮದಕರಿ ನಾಯಕ. ಯಾರು ಸ್ನೇಹಿತರೆ ಇಲ್ಲಿ ಹೈದರಾಲಿ ವಿರುದ್ಧ ಹೋರಾಡಿರುವಂಥವರು? ಇಲ್ಲಿ ಸರಿಯಾದ ಉತ್ತರ 5ನೇ ಮದಕರಿ ನಾಯಕ. ಯಾವ ನಾಯಕ? 5ನೇ ಮದಕರಿ ನಾಯಕ. ಚಿತ್ರದುರ್ಗದ ಪಾಳೆಗಾರರ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ತಿಳಿದುಕೊಳ್ತಾ ಹೋಗೋಣ. ಈ ಚಿತ್ರದುರ್ಗ ಪಾಳೆಗಾರರ ಸ್ಥಾಪಕ ಯಾರಾಗಿರ್ತಾರೆ ಅಂತ ಕೇಳಿದಾಗ ಕಾಮಗೇಟಿ. ಯಾರಾಗಿರ್ತಾರ? ಕಾಮಗೇತಿ ಈ ಚಿತ್ರದುರ್ಗ ಪಾಳೆಗಾರರ ಸ್ಥಾಪಕ. ಇವರ ಮೊದಲ ರಾಜಧಾನಿ ಯಾವುದಾಗಿತ್ತು? ಚಿತ್ರದುರ್ಗ ಪಾಳೆಗಾರರ ಮೊದಲ ರಾಜಧಾನಿ ಯಾವುದಾಗಿತ್ತು ಅಂತ ಕೇಳಿದಾಗ
ಹೊಳಲ್ಕೆರೆ. ಯಾವುದು? ಹೊಳಲ್ಕೆರೆ. ನಂತರ ಚಿತ್ರದುರ್ಗ ಆಗ್ತದೆ. ಈ ಚಿತ್ರದುರ್ಗದ ಪಾಳೆಗಾರರು ವಿಜಯನಗರ ಅರಸರ ಸಾಳ್ವ ನರಸಿಂಹನ ಸಾಮಂತರಾಗಿದ್ದವರು. ಇವರು ವಿಜಯನಗರ ಅರಸ ಸಾಳ್ವ ನರಸಿಂಹನ ಸಾಮಂತರಾಗಿರುವಂಥವರು. ನೆಕ್ಸ್ಟ್ 10ನೇ ಪ್ರಶ್ನೆ ಹೀಗಿದೆ: ಭಾರತೀಯ ಸಶಸ್ತ್ರ ದಳದಲ್ಲಿ ಲೆಫ್ಟಿನೆಂಟ್ ಜನರಲ್ ಪದವಿ ಪಡೆದ ಭಾರತದ ಮೊದಲ ದಂಪತಿ. ಭಾರತೀಯ ಸಶಸ್ತ್ರ ದಳದಲ್ಲಿ ಲೆಫ್ಟಿನೆಂಟ್ ಜನರಲ್ ಪದವಿ ಪಡೆದ ಭಾರತದ ಮೊದಲ ದಂಪತಿ. ಆಪ್ಷನ್ ಸಿ ಅಂಜನಾ ಭದೂರಿಯಾ ಮತ್ತು ಪಂಕಜ್ ಭದೂರಿಯಾ. ಆಪ್ಷನ್ ಬಿ ಮಿಥಾಲಿ ಮಧುಮಿತಾ ಮತ್ತು ರಾಜ್ ಶಂಕರ್. ಆಪ್ಷನ್ ಸಿ ಪುನೀತ್ ಅರೋರಾ ಮತ್ತು ರಾಜು ಅರೋರಾ. ಆಪ್ಷನ್ ಡಿ ಮಾಧುರಿ ಕಾನಿಟ್ಕರ್ ಮತ್ತು ರಾಜೀವ್ ಕಾನಿಟ್ಕರ್. ಯಾರು ಸ್ನೇಹಿತರೆ ಇಲ್ಲಿ ಸರಿಯಾದ ಉತ್ತರ? ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ಸ್ ಡಿ. ಆಪ್ಷನ್ಸ್ ಡಿ ಮಾಧುರಿ ಕಾನಿಟ್ಕರ್ ಮತ್ತು ರಾಜೀವ್ ಕಾನಿಟ್ಕರ್. 11ನೇ ಪ್ರಶ್ನೆ ಹೇಗಿದೆ: ಕೌಟುಂಬಿಕ ಹಿಂಸೆಯಿಂದ ಮಹಿಳೆಯರ ರಕ್ಷಣೆಯು ಒಂದು. ಆಪ್ಷನ್ ಸಿ ಸಂವಿಧಾನಾತ್ಮಕ ಹಕ್ಕು. ಆಪ್ಷನ್ ಬಿ ಮೂಲಭೂತ ಹಕ್ಕು. ಆಪ್ಷನ್ ಸಿ ಮಾನವ ಹಕ್ಕು. ಆಪ್ಷನ್ಸ್ ಡಿ ಕಾನೂನುಬದ್ಧ ಹಕ್ಕು. ಯಾವುದು ಇಲ್ಲಿ ಸರಿಯಾದ ಉತ್ತರ? ಕೌಟುಂಬಿಕ ಹಿಂಸೆಯಿಂದ ಮಹಿಳೆಯರ ರಕ್ಷಣೆಯು ಒಂದು. ಇದೊಂದು ಕಾನೂನುಬದ್ಧ ಹಕ್ಕು. ಯಾವ ಹಕ್ಕು? ಕಾನೂನುಬದ್ಧ ಹಕ್ಕು. ಸಂವಿಧಾನದ 3ನೇ ಭಾಗದಲ್ಲಿರುವ 12ನೇ ವಿಧಿಯಿಂದ 35ರವರೆಗಿನ ವಿಧಿಗಳು. ಭಾಗ 3 ನೋಡ್ರಿ, ಭಾಗ 3 ವಿಧಿ 12ರಿಂದ 35ರವರೆಗೆ ಯಾವುದರ ಬಗ್ಗೆ ಹೇಳ್ತದ? ಮೂಲಭೂತ ಹಕ್ಕುಗಳ ಬಗ್ಗೆ ಹೇಳ್ತದ. ಭಾರತ ಸಂವಿಧಾನ ಮೂಲಭೂತ ಹಕ್ಕುಗಳನ್ನು ಯಾವ ದೇಶದಿಂದ ಎರವಲು ಪಡೆಯಲಾಗಿದೆ ಅಂತ ಕೇಳಿದಾಗ ಅಮೆರಿಕಾದಿಂದ ಎರವಲು ಪಡೆಯಲಾಗಿರುವಂಥದ್ದು. 12ನೇ ಪ್ರಶ್ನೆ ಹೀಗಿದೆ ಸ್ನೇಹಿತರೆ: ಸೆಬಿ ಸ್ವಾಯತ್ತೆ ಸಂಸ್ಥೆಯಾದ ವರ್ಷ. ಆಪ್ಷನ್ ಸಿ 1988. ಆಪ್ಷನ್ ಬಿ 1993. ಆಪ್ಷನ್ ಸಿ 2001. ಆಪ್ಷನ್ ಡಿ 1992. ಯಾವಾಗ ಸ್ನೇಹಿತರೆ ಸ್ವಾಯತ್ತತೆ ಅಂದರೆ ಏನಪ್ಪ ಅಂತ ಕೇಳಿದಾಗ ಶಾಸನಬದ್ಧ ನೋಡಿ, ಸೆಬಿ ಶಾಸನಬದ್ಧ ಸಂಸ್ಥೆಯಾದ ವರ್ಷ. ಸರಿಯಾದ ಉತ್ತರ 1992ರಲ್ಲಿ. ಸೆಬಿ 1988 ಏಪ್ರಿಲ್ 12ರಂದು ಸ್ಥಾಪನೆ ಆಗ್ತದೆ. ಸೆಬಿ ಯಾವಾಗ ಸ್ಥಾಪನೆ ಆಗ್ತದೆ? 1988ರಲ್ಲಿ ಸ್ಥಾಪನೆ ಆಗ್ತದೆ. ಈ ಪ್ರಾರಂಭದಲ್ಲಿ ಸೆಬಿಯನ್ನು ಶಾಸನೇತರ ಸಂಸ್ಥೆಯಾಗಿ ಸ್ಥಾಪನೆ ಮಾಡಲಾಗಿದ್ದು, ಅನಂತರ ಅಂದರೆ 1992ರಲ್ಲಿ ಸೆಬಿ ಕಾಯ್ದೆಯ ಮೂಲಕ ಇದನ್ನು ಶಾಸನಬದ್ಧ ಅಧಿಕಾರಗಳನ್ನು ಕಲ್ಪಿಸಲಾಗ್ತದೆ. ನೆಕ್ಸ್ಟ್ 13ನೇ ಪ್ರಶ್ನೆ ಹೀಗಿದೆ ಸ್ನೇಹಿತರೆ: ಕೇಂದ್ರ ಲೋಕಸೇವಾ ಆಯೋಗವನ್ನು ಕುರಿತಂತೆ ಕೆಳಗಿನವುಗಳಲ್ಲಿ ಯಾವುದೂ ಸರಿ ಅಲ್ಲ. ಆಪ್ಷನ್ ಸಿ ಆಯೋಗದ ಅಧ್ಯಕ್ಷರು ಮತ್ತು ಸದಸ್ಯರ ಅಧಿಕಾರಾವಧಿ 5 ವರ್ಷಗಳವರೆಗೆ ಇರುವುದು. ಆಪ್ಷನ್ ಬಿ ರಾಷ್ಟ್ರಪತಿಯು ಅಧ್ಯಕ್ಷರು ಅಥವಾ ಯಾವುದೇ ಇತರೆ ಸದಸ್ಯರನ್ನು ಅಧಿಕಾರದಿಂದ ತೆಗೆದುಹಾಕಬಹುದು. ಆಪ್ಷನ್ ಸಿ ಅದು ಭಾರತದಲ್ಲಿ ಒಂದು ಕೇಂದ್ರೀಯ ನೇಮಕಾತಿ ಪ್ರಾಧಿಕಾರವಾಗಿದೆ. ಆಪ್ಷನ್ಸ್ ಡಿ ಅದು ಒಂದು ಸ್ವತಂತ್ರ ಸಾಂವಿಧಾನಿಕ ಸಂಸ್ಥೆಯಾಗಿದೆ. ಯಾವುದು ಸ್ನೇಹಿತರೆ ಇಲ್ಲಿ ಕೇಂದ್ರ ಲೋಕಸೇವಾ ಆಯೋಗ ಕುರಿತಂತೆ ತಪ್ಪಾಗಿರುವಂಥದ್ದು? ಇಲ್ಲಿ ತಪ್ಪಾಗಿರುವಂಥ ಹೇಳಿಕೆ ಯಾವುದಂದರೆ ಆಪ್ಷನ್ಸ್ ಎ. ಆಪ್ಷನ್ಸ್ ಎ. ಲೋಕಸೇವಾ ಆಯೋಗದ ಅಧ್ಯಕ್ಷರ ಸದಸ್ಯರ ಅಧಿಕಾರಾವಧಿ ಎಷ್ಟು ಅಂತ ಕೇಳಿದಾಗ 6 ವರ್ಷ. ಎಷ್ಟು? 6 ವರ್ಷ ಅಥವಾ 62 ವರ್ಷ ಅಥವಾ 62 ವರ್ಷ. ಹಾಗಾಗಿ ಇದು ತಪ್ಪಾಗಿರುವಂಥದ್ದು. ನೆಕ್ಸ್ಟ್ 14ನೇ ಪ್ರಶ್ನೆ ಹೇಗಿದೆ ಸ್ನೇಹಿತರೆ: 2019ರ 124ನೇ ಸಂವಿಧಾನದ ತಿದ್ದುಪಡಿಯು ಇದಕ್ಕೆ ಸಂಬಂಧಿಸಿದೆ. ಆಪ್ಷನ್ ಸಿ ರಾಷ್ಟ್ರೀಕೃತ ಬ್ಯಾಂಕುಗಳ ವಿಲೀನಕ್ಕೆ. ಆಪ್ಷನ್ ಬಿ ಜಮ್ಮು ಮತ್ತು ಕಾಶ್ಮೀರ ವಿಶೇಷ ಸ್ಥಾನಮಾನ ನಿರುಪಯುಕ್ತಗೊಳಿಸುವಿಕೆ. ಆಪ್ಷನ್ ಸಿ ಸಲಿಂಗಿ ವಿವಾಹಕ್ಕೆ. ಆಪ್ಷನ್ ಡಿ ಸರ್ಕಾರಿ ಉದ್ಯೋಗಗಳು ಮತ್ತು ಶಿಕ್ಷಣದಲ್ಲಿ ಆರ್ಥಿಕವಾಗಿ ದುರ್ಬಲರಾದ ವರ್ಗಗಳ ಮೀಸಲಾತಿಗೆ. ಯಾವುದು ಇಲ್ಲಿ ಸರಿಯಾದ ಉತ್ತರ? 124ನೇ ಸಂವಿಧಾನ ತಿದ್ದುಪಡಿ ಯಾವುದಕ್ಕೆ ಸಂಬಂಧಿಸಿರುವಂಥದ್ದು? ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ಸ್ ಡಿ. ಯಾವುದು? ಆಪ್ಷನ್ಸ್ ಡಿ. ಸರ್ಕಾರಿ ಉದ್ಯೋಗಗಳು ಮತ್ತು ಶಿಕ್ಷಣದಲ್ಲಿ ಆರ್ಥಿಕವಾಗಿ ದುರ್ಬಲರಾದ ವರ್ಗಗಳಿಗೆ ಮೀಸಲಾತಿಯನ್ನು ನೀಡುವುದು. 2019ರಲ್ಲಿ ಯಾವಾಗ 2019ರಲ್ಲಿ
ಈ 124 ತಿದ್ದುಪಡಿ ಮಸೂದೆಯನ್ನು ಜಾರಿಗೆ ಮಾಡಲಾಗಿರುವಂಥದ್ದು. ಈ ತಿದ್ದುಪಡಿಯು ಮುಖ್ಯವಾಗಿ ಸರ್ಕಾರಿ ಉದ್ಯೋಗಗಳು ಮತ್ತು ಶಿಕ್ಷಣದಲ್ಲಿ ಆರ್ಥಿಕವಾಗಿ ದುರ್ಬಲರಾದ ವರ್ಗಗಳಿಗೆ ಶೇಕಡ 10%, ಎಷ್ಟು ಪರ್ಸೆಂಟೇಜ್? ಶೇಕಡ 10%, ಶೇಕಡ 10% ಮೀಸಲಾತಿಯನ್ನು ಒದಗಿಸುವುದಕ್ಕೆ ಸಂಬಂಧಿಸಿರುವುದು. ನೆಕ್ಸ್ಟ್ 15ನೇ ಪ್ರಶ್ನೆ ಹೀಗಿದೆ ಸ್ನೇಹಿತರೆ, ಈ ಕೆಳಗಿನವುಗಳಲ್ಲಿ ಯಾವುದು ಗರಿಷ್ಠ ಸಂಖ್ಯೆಯ ರಾಷ್ಟ್ರೀಯ ಉದ್ಯಾನಗಳನ್ನು ಹೊಂದಿದೆ? ಆಪ್ಷನ್ ಸಿ ಅಂಡಮಾನ್ ಮತ್ತು ನಿಕೋಬಾರ್, ಆಪ್ಷನ್ ಬಿ ಅರುಣಾಚಲ್ ಪ್ರದೇಶ್, ಆಪ್ಷನ್ ಸಿ ಅಸ್ಸಾಂ, ಆಪ್ಷನ್ ಡಿ ಮೇಘಾಲಯ. ನೋಡಿರಿ ಯಾವುದು ಇದರಲ್ಲಿ ಗರಿಷ್ಠ ರಾಷ್ಟ್ರೀಯ ಉದ್ಯಾನಗಳನ್ನು ಹೊಂದಿರುವಂಥದ್ದು? ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ಸ್ ಎ, ಅಂದರೆ ಅಂಡಮಾನ್ ಮತ್ತು ನಿಕೋಬಾರ್. ಈ ಅಂಡಮಾನ್ ನಿಕೋಬಾರ್ನಲ್ಲಿ ಒಟ್ಟು 9 ರಾಷ್ಟ್ರೀಯ ಉದ್ಯಾನಗಳಿದೆ. ಎಷ್ಟು? 9 ರಾಷ್ಟ್ರೀಯ ಉದ್ಯಾನಗಳು ಕಂಡುಬರುತ್ತವೆ. ಯಾವ ಅಂತ ಕೇಳಿದಾಗ ಒಂದು ಕ್ಯಾಂಪಬೆಲ್ ರಾಷ್ಟ್ರೀಯ ಉದ್ಯಾನವನ, 2 ಗಲಾತಿಯಾ ನ್ಯಾಷನಲ್ ಉದ್ಯಾನವನ, 3 ಮಹಾತ್ಮ ಗಾಂಧಿ ಮರೈನ್ ನ್ಯಾಷನಲ್ ಪಾರ್ಕ್, 4 ಮಿಡ್ಲ್ ಬಟನ್ ಐಲ್ಯಾಂಡ್, 5 ಮೌಂಟ್ ಹ್ಯಾರಿಯೆಟ್ ನ್ಯಾಷನಲ್ ಪಾರ್ಕ್, 6 ನಾರ್ತ್ ಬಟನ್ ಐಲ್ಯಾಂಡ್, 7 ರಾಣಿ ಝಾನ್ಸಿ ಮರೈನ್ ನ್ಯಾಷನಲ್ ಪಾರ್ಕ್, 8 ಸ್ಯಾಡಲ್ ಪೀಕ್ ನ್ಯಾಷನಲ್ ಪಾರ್ಕ್, 9 ಸೌತ್ ಬಟನ್ ಐಲ್ಯಾಂಡ್ ನ್ಯಾಷನಲ್ ಪಾರ್ಕ್. ಒಟ್ಟು 9 ರಾಷ್ಟ್ರೀಯ ಉದ್ಯಾನಗಳು ಕಂಡುಬರುವಂಥದ್ದು ಎಲ್ಲಿ? ಅಂಡಮಾನ್ ಮತ್ತು ನಿಕೋಬಾರ್. ನೆಕ್ಸ್ಟ್ ಇನ್ನು 16ನೇ ಪ್ರಶ್ನೆ ಹೀಗಿದೆ ಸ್ನೇಹಿತರೆ, ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ ನಿಧಿ ಅಡಿ ಸಣ್ಣ ಮತ್ತು ಅಂಚಿನ ಕೃಷಿಕರಿಗಾಗಿ ಒದಗಿಸಲಾಗುವ ಹಣಕಾಸಿನ ಸಹಾಯ. ಆಪ್ಷನ್ ಸಿ ವಾರ್ಷಿಕ 2,000 ರೂಪಾಯಿ, ಆಪ್ಷನ್ ಬಿ ವಾರ್ಷಿಕ 4,000 ರೂಪಾಯಿ, ಆಪ್ಷನ್ ಸಿ ವಾರ್ಷಿಕ 5,000 ರೂಪಾಯಿ, ಆಪ್ಷನ್ ಡಿ ವಾರ್ಷಿಕ 6,000 ರೂಪಾಯಿ. ಯಾವುದು ಸ್ನೇಹಿತರೆ ಇಲ್ಲಿ ಸರಿಯಾದ ಉತ್ತರ? ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ಸ್ ಡಿ, ಅಂದರೆ ಆಪ್ಷನ್ ಡಿ ಯಾವುದು? ವಾರ್ಷಿಕ 6,000 ರೂಪಾಯಿ, ವಾರ್ಷಿಕ 6,000 ರೂಪಾಯಿಗಳನ್ನು ಈ ಕೃಷಿ ಸಮ್ಮಾನ ನಿಧಿ ಅಡಿಯಲ್ಲಿ ನೀಡಲಾಗುವಂಥದ್ದು, ಅಂದರೆ ಕಿಸಾನ್ ಸಮ್ಮಾನ ನಿಧಿ ಅಡಿ. ಸಣ್ಣ ಹಾಗೂ ಅಂಚಿನ ಕೃಷಿಕರಿಗಾಗಿ ವಾರ್ಷಿಕ 6,000 ರೂಪಾಯಿಗಳನ್ನು ರೈತರ ಬ್ಯಾಂಕ್ ಖಾತೆಗಳಿಗೆ ಜಮಾ ಮಾಡುವ ಕೇಂದ್ರ ಸರ್ಕಾರದ ಒಂದು ಯೋಜನೆ ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ ಯೋಜನೆ. ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ ಯೋಜನೆ. ಈ ಮೊತ್ತವನ್ನು 3 ಕಂತುಗಳಲ್ಲಿ ರೈತರಿಗೆ ಒದಗಿಸಲಾಗ್ತದೆ. ಎಷ್ಟು ಕಂತುಗಳಲ್ಲಿ? 3 ಕಂತುಗಳಲ್ಲಿ. 3 ಕಂತುಗಳಲ್ಲಿ ಅಂದರೆ 2,000 ಅಂತೆ. ಎಷ್ಟು? 2,000 ರೂಪಾಯಿ ಅಂತೆ. 3 ಕಂತುಗಳಲ್ಲಿ ರೈತರ ಖಾತೆಗೆ ಸೇರಿಸಲಾಗ್ತದೆ. ನೆಕ್ಸ್ಟ್ 17ನೇ ಪ್ರಶ್ನೆ ಹೀಗಿದೆ ಸ್ನೇಹಿತರೆ, ವಿಜಯನಗರ ಮತ್ತು ಬಹುಮಾನ ಯುದ್ಧಗಳಿಗೆ ಬಹಮನಿ. 17ನೇ ಪ್ರಶ್ನೆ ಹೀಗಿದೆ ಸ್ನೇಹಿತರೆ, ವಿಜಯನಗರ ಮತ್ತು ಬಹಮನಿ ಯುದ್ಧಗಳಿಗೆ ಮುಖ್ಯ ಕಾರಣ. ನೋಡ್ರಿ ಬಹಮಾನ ಆಗಿದೆ, ಅದು ಬಹಮನಿ ಆಗಬೇಕಿತ್ತು. ವಿಜಯನಗರ ಮತ್ತು ಬಹಮನಿ ಯುದ್ಧಗಳಿಗೆ ಮುಖ್ಯ ಕಾರಣ ಸ್ಥಳ. ಆಪ್ಷನ್ ಸಿ ಮಧುರೈ ರಾಜ್ಯ, ಆಪ್ಷನ್ ಬಿ ಕೊಂಕಣ ಪ್ರದೇಶ, ಆಪ್ಷನ್ ಸಿ ಗೋವಾ ಪ್ರದೇಶ, ಆಪ್ಷನ್ ಡಿ ರಾಯಚೂರು ದೋವಾ ಪ್ರದೇಶ. ಯಾವುದು ಸ್ನೇಹಿತರೆ ಇಲ್ಲಿ ಸರಿಯಾದ ಉತ್ತರ? ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ಸ್ ಡಿ, ಅಂದರೆ ರಾಯಚೂರು ದೋವಾ ಪ್ರದೇಶ. 2 ನದಿಗಳಾದ ಕೃಷ್ಣಾ ಮತ್ತು ಅದರ ಉಪನದಿ ತುಂಗಭದ್ರಾ ನದಿಗಳ ನಡುವಣ ಭಾಗವನ್ನು ದೋಅಬ್ ಎಂದು ಕರೆಯುತ್ತಿದ್ದರು. ಕ್ರಿಸ್ತಶಕ 1443ರಲ್ಲಿ. ಯಾವಾಗ? ಕ್ರಿಸ್ತಶಕ 1443ರಲ್ಲಿ ರಾಯಚೂರು ದೋವಾ ಪ್ರದೇಶ ಬಹಮನಿ ಸುಲ್ತಾನರ ರಾಜ್ಯದ ಭಾಗವಾಗಿತ್ತು. ಬಿಜಾಪುರ ಸುಲ್ತಾನ ರಾಜ್ಯ ಸ್ಥಾಪನೆಗೊಂಡ ಮೇಲೆ ಅದು ಆದಿಲ್ ಶಾಹಿ ಸುಲ್ತಾನರ ವಶಕ್ಕೆ ಹೋಗ್ತದೆ. 1492ರಲ್ಲಿ. ಯಾವಾಗ? 1492ರಲ್ಲಿ. ಯಾವಾಗ? 1492ರಲ್ಲಿ ಯೂಸುಫ್ ಆದಿಲ್ ಶಾನು ಸೋಲಿಸಿದ ವಿಜಯನಗರದ ಸಾಳುವ ಮನೆತನದ ನರಸಿಂಹರಾಯ ಅದನ್ನು ವಶಪಡಿಸಿಕೊಳ್ತಾನೆ.